ಟೈಗರ್ ಪ್ರಭಾಕರ್ ಕನ್ನಡದ ಎವರ್‌ಗ್ರೀನ್ ನಟರಲ್ಲಿ ಇವರು ಕೂಡ ಒಬ್ರು. ಇವರು ವಿಲನ್ ಪಾತ್ರದಿಂದ ನಟನಾಗಿ ಕೂಡ ಮಿಂಚಿದವರು. ಟೈಗರ್ ಪ್ರಭಾಕರ್ ಕನ್ನಡ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಇವರು ನಟನಾಗಿ ಅಷ್ಟೇ ಅಲ್ಲ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ಗುರುತಿಸಿಕೊಂಡಿದ್ರು. ಇಂತಹ ಟೈಗರ್ ಪ್ರಭಾಕರ್ ಅವರು ಜೀವನದಲ್ಲಿ ಸಾಕಷ್ಟು ಏಳು ಬೀಳಗಳನ್ನ ಕಂಡಿದ್ರು. 3 ಮದ್ವೆ ಆಗಿದ್ರೂ ಕೂಡ ಒಂಟಿಯಾಗೇ ಇದ್ರು. ಹಾಗಾದ್ರೆ ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿ ಆದಂತಹ ದುರಂತವಾದ್ರು ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ನಮ್ಮ ಕನ್ನಡದ ಹೆಮ್ಮೆಯ ನಟ ಅಂದ್ರೆ ಟೈಗರ್ ಪ್ರಭಾಕರ್ ಅವರು. ಇವರು ಹುಟ್ಟಿದ್ದು 1948 ಮಾರ್ಚ್ 30 ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ. ಇವರು ಅಪ್ಪಟ ಕನ್ನಡದ ನಟ. ಬಾಲ್ಯದಲ್ಲಿನೇ ಇವರಿಗೆ ಬಾಕ್ಸಿಂಗ್, ಫೈಟಿಂಗ್ ನಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ. ಹೀಗಾಗಿ ಅದನ್ನ ಕಲಿಯೋದಕ್ಕೆ ಶುರು ಮಾಡ್ತಾರೆ. 13ನೇ ವಯಸ್ಸಿನಲ್ಲೇನೆ ಇವರು ಬಾಕ್ಸಿಂಗ್ ಕಲ್ತಿರ್ತಾರೆ. ಇನ್ನು ಬಾಲ್ಯದಲ್ಲೇ ಅವರಿಗೆ ಸಿನಿಮಾ ರಂಗದ ಬಗ್ಗೆ ಹೆಚ್ಚು ಆಸಕ್ತಿ ಕೂಡ ಇರುತ್ತೆ. ಹೀಗಾಗಿ ಇವರು ಚಿಕ್ಕ ವಯಸ್ಸಲ್ಲೇ ಅಂದ್ರೆ 1967ರಲ್ಲಿ ತೆರೆ ಕಂಡಂತಹ ಕಾಡಿನ ರಹಸ್ಯ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಟೈಗರ್ ಪ್ರಭಾಕರ್ ಅವರು. ಆರಂಭದಲ್ಲಿ ಇವರು ಅಸಿಸ್ಟೆಂಟ್ ಸ್ಟಂಟ್ ಮಾಸ್ಟರ್ ಆಗಿರ್ತಾರೆ. ಅದಾದ ನಂತರದ ದಿನಗಳಲ್ಲಿ ಇವರು ಸ್ಟಂಟ್ ಮಾಸ್ಟರ್ ಆಗಿ ಮುಂದೆ ಬರ್ತಾರೆ ಟೈಗರ್ ಪ್ರಭಾಕರ್ ಅವರು. ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಕೆಲಸಕ್ಕೂ ಕೂಡ ಇವರು ಸಹಾಯಕರಾಗಿ ಇರ್ತಾರೆ. ಅದಾದ ನಂತರದ ದಿನಗಳಲ್ಲಿ ಟೈಗರ್ ಪ್ರಭಾಕರ್ ಅವರು ಕಟ್ಟುಮಸ್ತಾದ ದೇಹವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಇವರು ಫೈಟಿಂಗ್ ಕಲೆಯನ್ನು ಕೂಡ ನೋಡಿದಂತಹ ಕೆಲವೊಂದಿಷ್ಟು ನಿರ್ದೇಶಕರು ಇವರಿಗೆ ಸಿನಿಮಾದಲ್ಲಿ ನಟಿಸೋದಕ್ಕೆ ಚಾನ್ಸ್ ಅನ್ನ ಕೂಡ ಕೊಡ್ತಾರೆ. ಮೊದಲು ಟೈಗರ್ ಪ್ರಭಾಕರ್ ಅವರು ವಿಲನ್ ಪಾತ್ರಗಳಲ್ಲೇ ಕಾಣಿಸ್ಕೊಳ್ತಾರೆ. ಅದರಲ್ಲೇ ಹೆಸರನ್ನು ಕೂಡ ಪಡಿತಾರೆ. ಬಹುತೇಕ ಎಲ್ಲಾ ನಟರಿಗೂ ಕೂಡ ಇವರೇ ವಿಲನ್ ಆಗಿ ಮಿಂಚಿದ್ರು. ಕೇವಲ ಕನ್ನಡ ಅಷ್ಟೇ ಅಲ್ಲ, ಇವರು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟಿಸೋದಕ್ಕೆ ಅವಕಾಶಗಳು ಟೈಗರ್ ಪ್ರಭಾಕರನ್ನ ಹುಡ್ಕೊಂಡು ಬರುತ್ತೆ. ಆ ಕಾಲದ ಸೂಪರ್ ಹಿಟ್ ಸ್ಟಾರ್ ಚಿರಂಜೀವಿ ಎದುರು ಟೈಗರ್ ಪ್ರಭಾಕರ್ ಅವರು ವಿಲನ್ ಆಗಿ ನಟಿಸಿ ಸೈ ಅನ್ಸ್ಕೊಂಡಿದ್ರು. ಇದಕ್ಕಾಗಿ ಬೇರೆ ಭಾಷೆಗಳಲ್ಲಿ ಟೈಗರ್ ಪ್ರಭಾಕರ್ ಅವರನ್ನ ಕನ್ನಡ ಪ್ರಭಾಕರ್ ಅಂತ ಕೂಡ ಕರಿತಾ ಇದ್ರು. ಇಷ್ಟೇ ಇಲ್ಲ, ಟೈಗರ್ ಪ್ರಭಾಕರ್ ಅವರಿಗೆ 12 ಭಾಷೆಗಳು ಬರ್ತಿತ್ತಂತೆ. 12 ಭಾಷೆಗಳನ್ನು ಲೀಲಾಜಲವಾಗಿ ಮಾತಾಡ್ತಾ ಇದ್ರು ಟೈಗರ್ ಪ್ರಭಾಕರ್ ಅವರು. ಇನ್ನು 1983 ಟೈಗರ್ ಪ್ರಭಾಕರ್ ಅವರು ನೆನಪಿಟ್ಕೋಬೇಕಾದಂತಹ ಒಂದು ಇಸ್ವಿ ಅಂತಾನೆ ಹೇಳ್ಬೋದು. ಅವರ ಜೀವನದಲ್ಲಿ ಅದೊಂದು ಲಕ್ಕಿ ಇಸ್ವಿ ಅಂತಾನೂ ಹೇಳ್ಬೋದು. ಯಾಕೆ ಅಂತಂದ್ರೆ ಟೈಗರ್ ಪ್ರಭಾಕರ್ ಅವರು ತಮ್ಮ 100ನೇ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಈ ಹಿಂದೆ ಅವರು ನಟಿಸ್ತಾ ಇದ್ದಂತಹ ಸಿನಿಮಾಗಳಲ್ಲಿ ಕೇವಲ ವಿಲ್ಲನ್ ಆಗಿ ನಟಿಸ್ತಾ ಇದ್ರು. ಎಲ್ಲಾ ಹೀರೋಗಳ ಜೊತೆಗೂ ಈ ವಿಲ್ಲನ್ ಆಗಿ ಇದ್ರು. ಆದ್ರೆ ಈ ಒಂದು ಸಿನಿಮಾದಲ್ಲಿ ಅವರು ಪೂರ್ಣ ಪ್ರಮಾಣದ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಆ ಚಿತ್ರನೇ ಮುತ್ತೈದೆ ಭಾಗ್ಯ. ಅಲ್ಲಿಂದ ಟೈಗರ್ ಪ್ರಭಾಕರ್ ಹಿಂತಿರುಗಿ ನೋಡ್ಲೇ ಇಲ್ಲ. ಮುಟ್ಟಿದಿಲ್ಲ ಚಿನ್ನ ಅನ್ನೋ ರೀತಿ ಪ್ರತಿಯೊಂದು ಪಾತ್ರಗಳು ಕೂಡ ಟೈಗರ್ ಪ್ರಭಾಕರ್ ಅವ್ರನ್ನ ಅರಸ್ಕೊಳ್ತಾ ಬರುತ್ತೆ. ಸ್ಟಂಟ್ ಇರುವಂತಹ ಕಥೆ ಆಗಿರ್ಬೋದು, ಫೈಟಿಂಗ್ ಇರುವಂತಹ ಕತೆ, ಎಮೋಷನಲ್, ಫ್ಯಾಮಿಲಿ, ಹೀಗೆ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ಕಥೆಗಳಲ್ಲಿ ನಾಯಕನಾಗಿ ಮಿಂಚ್ತಾರೆ ಟೈಗರ್ ಪ್ರಭಾಕರ್. ವೃತ್ತಿ ಜೀವನದಲ್ಲಿ ಯಾವುದೇ ಏಳು ಬೀಳುಗಳನ್ನ ಕಾಣದಂತಹ ಇವರು ವೈಯಕ್ತಿಕ ಜೀವನದಲ್ಲಿ ಎಡಗ್ಬಿಟ್ಟಿದ್ರು. 3 ಮದ್ವೆ ಆಗ್ತಾರೆ. ಮೂವರಿಗೂ ಕೂಡ ಡಿವೋರ್ಸ್ ಅನ್ನ ಕೊಡ್ತಾರೆ. ಒಂಟಿಯಾಗಿ ಜೀವನವನ್ನ ನಡೆಸ್ತಾರೆ. ಬಹಳನೇ ಚಿಕ್ಕ ವಯಸ್ಸಲ್ಲಿ ಟೈಗರ್ ಪ್ರಭಾಕರ್ ಅವರು ಮೊದಲನೇ ಮದ್ವೆ ಆಗ್ತಾರೆ. ಅದು ಜಸ್ಟ್ 26ನೇ ವರ್ಷಕ್ಕೆ 1974ರಲ್ಲಿ ಅಲ್ಫಾನ್ಸೋ ಮೇರಿ ಅವರ ಜೊತೆ ಇವರು ಮದ್ವೆನ ಆಗ್ತಾರೆ. ಮದ್ವೆಯಾದ ಹೊಸದ್ರಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಇವರಿಗೆ 3 ಜನ ಮಕ್ಕಳು, ಭಾರತಿ, ಗೀತಾ ಮತ್ತೆ ವಿನೋದ್ ಪ್ರಭಾಕರ್ ಅವರು. ಇನ್ನು ವಿನೋದ್ ಪ್ರಭಾಕರ್ ಅವರು ಎಲ್ಲರಿಗೂ ಗೊತ್ತೇ ಇದೆ, ಕನ್ನಡ ಸಿನಿಮಾ ರಂಗದಲ್ಲಿ ಸದ್ಯಕ್ಕೆ ಮಿಂಚ್ತಾ ಇರುವಂತಹ ನಟ ವಿನೋದ್ ಪ್ರಭಾಕರ್. ಆದ್ರೆ ಎಲ್ಲವೂ ಚೆನ್ನಾಗಿದ್ದಂತಹ ಸಂಸಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಶುರು ಆಗ್ಬಿಡುತ್ತೆ. ಜೊತೆಗೆ ಟೈಗರ್ ಪ್ರಭಾಕರ್ ಅವರು ಮದ್ಯಪಾನಕ್ಕೆ ಅಡಿಕ್ಟ್ ಕೂಡ ಆಗಿರ್ತಾರೆ. ಇದು ಅವರ ಸಂಸಾರದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣ ಅಂತಾನೂ ಹೇಳಲಾಗುತ್ತೆ. ಕೊನೆಗೆ ಮೇರಿ ಜೊತೆಗೆ ಟೈಗರ್ ಪ್ರಭಾಕರ್ ಅವರು ವಿಚ್ಛೇದನವನ್ನ ತಗೊಳ್ತಾರೆ. ಇದಾದ ನಂತರ ಟೈಗರ್ ಪ್ರಭಾಕರ್ ಅವರು ನಟಿ ಜಯಮಾಲಾರನ್ನ ಮದ್ವೆ ಆಗ್ತಾರೆ. ಇವರಿಬ್ರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಹಿಟ್ ಜೋಡಿ ಅಂತಾನೆ ಆ ಕಾಲದಲ್ಲಿ ಕರೆಸ್ಕೊಂಡಿದ್ರು. ಸೊ ಹೀಗಾಗಿ ಜಯಮಾಲಾರನ್ನ ಪ್ರೀತಿಸಿ ಅವರನ್ನ 1985ರಲ್ಲಿ ಮದ್ವೆ ಕೂಡ ಆಗ್ತಾರೆ. ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಸೌಂದರ್ಯ ಕೂಡ ಜನಿಸ್ತಾರೆ. ಸೌಂದರ್ಯ ಸಹ ಕನ್ನಡ ಸಿನಿಮಾದಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆರಂಭದಲ್ಲಿ ಎಲ್ಲಾನು ಕೂಡ ಚೆನ್ನಾಗೇ ಇರುತ್ತೆ. ಆದ್ರೆ ನಂತರದ ದಿನಗಳಲ್ಲಿ ಜಯಮಾಲಾ ಅವರೇ ಡಿವೋರ್ಸ್ ಅನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರಂತೆ. ಬೇರೆ ಆಗೋದಕ್ಕೆ ಪ್ರಭಾಕರ್ ಅವರಿಗೆ ಮನಸ್ಸೇ ಇರ್ಲಿಲ್ಲ. ಆದ್ರೆ ಜಯಮಾಲಾ ಅವರೇ ದೂರ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದಕ್ಕೆ ನಿಖರವಾದ ಕಾರಣವನ್ನ ಜಯಮಾಲಾ ಅವರು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಇಂಡಸ್ಟ್ರಿ ಅಂದ್ಮೇಲೆ ಬೇರೆ ಬೇರೆ ರೀತಿಯ ಊಹಾಪೋಹಗಳು ಓಡಾಡ್ತಾನೆ ಇರುತ್ತಲ್ಲ. ಸೊ ಅದೇ ಕಾರಣ ಇರಬಹುದು ಇವರಿಬ್ರು ಬಗ್ಗೆ ಬಿರುಕು ಮೂಡೋದಕ್ಕೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಪ್ರೀತಿಸಿ ಮದ್ವೆ ಆದಂತಹ ಜಯಮಾಲಾ ಅವರು ದೂರ ಆಗಿದ್ದಂತಹ ಟೈಮಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ರಂತೆ ಟೈಗರ್ ಪ್ರಭಾಕರ್ ಅವರು. ಒಂದಿಷ್ಟು ದಿನಗಳ ಕಾಲ ಒಂಟಿಯಾಗಿ ಇರ್ತಾರೆ. ಅದಾದ ನಂತರ ಇವರು ಮಲಯಾಳಂ ನಟಿ ಅಂಜುರನ್ನ
ಮೂರನೇ ಮದುವೆ ಆಗ್ತಾರೆ 1995ರಲ್ಲಿ. ಆಗ ಪ್ರಭಾಕರ್ ಅವರಿಗೆ 47 ವರ್ಷ ವಯಸ್ಸಾಗಿರುತ್ತೆ. ಆದ್ರೆ ಕೇವಲ ಒಂದೇ ವರ್ಷ ಮಾತ್ರ ಇವರಿಬ್ರು ಜೊತೆಯಾಗಿರ್ತಾರೆ. ಇವರ ಪ್ರೀತಿ ಸಂಕೇತ ಆಗಿ ಕೂಡ ಅರ್ಜುನ್ ಅವರು ಜನಿಸ್ತಾರೆ. ಆದ್ರೆ ಮಗ ಅರ್ಜುನ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸೊ ಅಲ್ಲಿಗೆ ಹೆಚ್ಚು ಕಡಿಮೆ 2ರಿಂದ 3 ವರ್ಷ ಪ್ರಭಾಕರ್ ಅವರು ಒಂಟಿಯಾಗಿ ಜೀವನವನ್ನ ಮಾಡ್ತಾರೆ. ಅವ್ರ ಜೊತೆನೂ ಕೂಡ ಕೇವಲ 1 ವರ್ಷ ಇರ್ತಾರೆ. ಅದಾದ ನಂತರ ಇವ್ರು ಬೇರೆ ಆಗ್ತಾರಲ್ಲ. ಸೊ ಹೆಚ್ಚು ಕಡಿಮೆ 2ರಿಂದ 3 ವರ್ಷ ಒಂಟಿಯಾಗಿ ಇರ್ತಾರೆ. 3 ಮದ್ವೆ ಆಗಿದ್ರೂನು ಕೂಡ ಯಾರೊಂದಿಗೂ ಜೀವನವನ್ನ ನಡೆಸಿರಲ್ಲ ಸರಿಯಾಗಿ ಪ್ರಭಾಕರ್ ಅವರು. ಇದ್ರ ಜೊತೆಗೆ ಇವರು ಆಲ್ಕೋಹಾಲ್‌ಗೂ ಕೂಡ ಅಡಿಕ್ಟ್ ಆಗೋಗಿರ್ತಾರೆ. ಬೇರೆ ಬೇರೆ ಸಹವಾಸಕ್ಕೂ ಕೂಡ ಇರ್ತಾರೆ ಅಂತ ಹೇಳಲಾಗ್ತಿತ್ತು. ಇದೆಲ್ಲದರ ಪರಿಣಾಮವಾಗಿನೇ ಇವರು ಬಹು ಅಂಗಾಂಗದ ವೈಫಲ್ಯದಿಂಗೆ ತುತ್ತಾಗ್ಬಿಡ್ತಾರೆ. ಒಂದ್ ಕಡೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಇಷ್ಟೆಲ್ಲ ನೋವುಗಳನ್ನ ನೋಡಿದ್ರೂನು ಕೂಡ ನಟ ಟೈಗರ್ ಪ್ರಭಾಕರ್ ಅವರು ಕೊಡುಗೈ ದಾನಿ ಅಂತಾನೆ ಅನಿಸ್ಕೊಂಡಿದ್ದಾರೆ. ಸಿನಿಮಾದಿಂದ ಬಂದಂತಹ ಹಣವನ್ನ ಇವರು ಚಾರಿಟಿಗಳಿಗೆ, ಕಷ್ಟ ಅಂತವರಿಗೆ ಕೊಡ್ತಾ ಇದ್ರಂತೆ. ಇನ್ನು ಒಂದಿಷ್ಟು ಜನ ಪ್ರಭಾಕರ್ ಅವರಿಂದ ಹಣ ಪಡೆದು ವಾಪಸ್ ಕೂಡ ಕೊಟ್ಟಿರ್ಲಿಲ್ವಂತೆ. 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಪ್ರಭಾಕರ್‌ಗೆ ಹಣದ ಕೊರತೆಯೇನು ಇರ್ಲಿಲ್ಲ. ಆದ್ರೆ ಬೇರೆ ಬೇರೆ ಸಹವಾಸಗಳು ಜೊತೆಗೆ ಈ ಧರ್ಮದಿಂದ ಹಣವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ರಂತೆ. ಹೀಗಾಗಿ ಇವರು ಬಹು ಅಂಗಾಂಗದ ವೈಫಲ್ಯದಿಂದ ಬಳಲ್ತಾ ಇದ್ರಲ್ಲ, ಇವರಿಗೆ ಚಿಕಿತ್ಸೆಗೂ ಕೂಡ ಹಣ ಇರ್ಲಿಲ್ಲ ಅಂತ ಹೇಳಲಾಗ್ತಿದೆ. ತಮ್ಮ ಅಂತಿಮ ದಿನಗಳಲ್ಲಿ ಇವರ ಮಗ ವಿನೋದ್ ಪ್ರಭಾಕರ್ ಅವರೇನೆ ತಮ್ಮ ತಂದೆಯನ್ನ ನೋಡ್ಕೊಳ್ತಾ ಇದ್ರು. ಅದಾದ ನಂತರ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ರು. ಆದ್ರೆ 2001ರ ಮಾರ್ಚ್ 25ರಂದು ಟೈಗರ್ ಪ್ರಭಾಕರ್ ಇಹಲೋಕವನ್ನ ತ್ಯಜಿಸ್ತಾರೆ. ಅವರ ದೇಹವನ್ನ ಆಸ್ಪತ್ರೆಯಿಂದ ತರೋದಕ್ಕೂ ಕೂಡ ಹಣ ಇರ್ಲಿಲ್ಲ. ಆಗ ಇವರ ನೆರವಿಗೆ ಬಂದಿದ್ದು ಅಂಬರೀಷ್. ಒಟ್ನಲ್ಲಿ ವಿಲನ್ ಇಂದ ಹೀರೋ ಆಗಿದ್ದ ಪ್ರಭಾಕರ್ ಅವರು ಎಲ್ಲವನ್ನ ಗಳಿಸಿದ್ರು. ಹಣ, ಆಸ್ತಿ, ಮದುವೆ, ಫ್ರೆಂಡ್ಸ್ ಎಲ್ಲವನ್ನೂ ಕೂಡ. ಆದ್ರೆ ಕೊನೆಗಾಲದಲ್ಲಿ ಯಾವುದು ಅವರ ಬಳಿ ಇರ್ಲೇ ಇರ್ಲಿಲ್ಲ. ಇವತ್ತು ನಮ್ಮೊಂದಿಗೆ ಟೈಗರ್ ಪ್ರಭಾಕರ್ ಇಲ್ಲ ನಿಜ. ಆದ್ರೆ ಅವರು ನಡೆದು ಬಂದಂತಹ ದಾರಿ, ಅವರ ಈ ಬದುಕು ಎಲ್ಲರಿಗೂ ಒಂಥರ ಸ್ಫೂರ್ತಿ ಆಗ್ಬೇಕು. ಇನ್ನು ಅವರು ಜೀವನದಲ್ಲಿ ನೋಡಿದಂತಹ ಕೆಲವೊಂದು ಏಳು ಬೀಳುಗಳು, ಕೆಲವೊಂದು ಘಟನೆಗಳು ಎಲ್ಲರಿಗೂ ಕೂಡ ಪಾಠ ಆಗಿರ್ಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.